ಸುರಕ್ಷಿತ ನೆಲೆಯಲ್ಲಿ ಇರಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರೆಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ದೇವರು ತನ್ನ ಜನರಿಗಾಗಿಟ್ಟಂಥ ಮೇಲುಗಳನ್ನು ಸೂಚಿಸುವ ಅಥವಾ ತಿಳಿಪಡಿಸುವಂಥ ದೃಢಪಡಿಸುವಂಥ ವಾಕ್ಯಗಳನ್ನು ನಾವು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 23, 21 ಮತ್ತು 22 ವಚನಗಳು. ಅರಣ್ಯಕಾಂಡ 23ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡಲಿ. ಇಲ್ಲಿ ಇದರ ಒಂದು ಸಣ್ಣ ಹಿನ್ನೆಲೆ, ಮೋವಾಬ್ಯರ ಅರಸನಾದ ಬಾಲಾಕನು ಇಸ್ರಾಯೇಲರನ್ನು ಶಪಿಸುವಂತೆ ಬಿಳಾಮನನ್ನು ಕರೆಸಿಕೊಂಡಿದ್ದಾನೆ. ಈ ಘಟನೆಯಲ್ಲಿ ಬಿಳಾಮನು ಹಣದ ಭ್ರಾಂತಿಗೆ ಒಳಗಾಗಿ ಇಲ್ಲಿ ಪ್ರವಾದಿಸೋದಕ್ಕಾಗಿ ಬಂದವನು. ಆದರೆ ಇವನ ಬಾಯಿಂದ ಆಶೀರ್ವಚನ ಉಂಟಾಗುವಂತೆ ಕರ್ತನು ಮಾಡಿದ್ರಿಂದ ಆತನು ಇಸ್ರಾಯೇಲರ ಮೇಲೆ ಆಶೀರ್ವಾದವನ್ನು ಮತ್ತು ಅವರಿಗಿರುವಂಥ ಮೇಲುಗಳನ್ನೇ ಮಾತನಾಡ್ತಾನೆ. ಇಲ್ಲಿ ಮೇಲೆ 20ನೇ ವಚನ ಹೀಗೆ ಹೇಳ್ತದೆ, ಅವರನ್ನು ಆಶೀರ್ವದಿಸೋದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ದೇವರು ಇಸ್ರಾಯೇಲರನ್ನು ಈಗಾಗಲೇ ಆಶೀರ್ವದಿಸಿದ್ದಾನೆ ಮತ್ತು ಅವರನ್ನು ಆಶೀರ್ವದಿಸುವಂತೆ ಆತನಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹಾಗಾದರೆ ಇದು ದೇವ ಜನರ ಮೇಲಿರುವಂಥ ವಿಶೇಷತೆ, ದೇವರಾದುಕೊಂಡ ಇಸ್ರಾಯೇಲರ ಮೇಲಿರುವಂಥ ವಿಶೇಷತೆ, ದೇವರವನ್ನು ಆಶೀರ್ವದಿಸೇ ಆಗಿದೆ. ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿರುವ ನಿನ್ನನ್ನು ಕರ್ತನು ತನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಆಶೀರ್ವದಿಸಿದ್ದಾನೆ. ಇನ್ನೊಬ್ಬರ ಶಾಪ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮೇಲಿರುವಂಥ ಆಶೀರ್ವಾದವೇ. ಇತರರು ಅದನ್ನು ಶಪಿಸಿ ಅದನ್ನು ತೆಗೆದು ಹಾಕುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ಅವರ ಕುರಿತು 21ನೇ ವಚನದಲ್ಲಿ ಹೀಗೆಲ್ಲ ಬರ್ತದೆ, ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಹಾಗಾದರೆ ಬಾದಿನಿನ ಗುಡಾರದ ಸಮೀಪಕ್ಕೆ ಬಾರದು ಎಂಬುದಾಗಿ ಹೇಳಿರುವಂಥ ವಚನವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಹಾಗಾದರೆ ಬಾದಿನಿನ ಸಮೀಪಕ್ಕೆ ಬರೋದಿಲ್ಲ, ಕಾರಣ ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಪ್ರಿಯರೇ, ದೇವರು ನಿನ್ನನ್ನು ಆರಿಸಿಕೊಂಡು ಆಶೀರ್ವದಿಸಿದ ಮೇಲೆ ನಿನ್ನನ್ನು ಆಪತ್ತಿಗೆ ಬಿಟ್ಟುಕೊಡುವುದಿಲ್ಲ ಎಂಬುದಲ್ಲಿ ಸ್ಪಷ್ಟವಾಯಿತು. ನಂತರದಲ್ಲಿ ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ನಿಮಗೆ ಯಾವುದಾದ್ರೂ ವಿಪತ್ತುಗಳು ಸಂಭವಿಸುತ್ತದೆ ಎಂಬುದಾಗಿ ದೇವರವನ ಕಣ್ಣಿಗೆ ತೋರಿಸಲೇ ಇಲ್ಲ. ಹಾಗಾದರೆ ನೀವು ಸಹ ಹಾಗೆ ನೆನೆಸೋದು ಬೇಡ. ಇದನ್ನು ಮುಂಜಾನೆ ಒಬ್ಬ ಸಹೋದರಿ ಹೀಗೆ ಪ್ರಾರ್ಥನೆಗಾಗಿ ಕರೆ ಮಾಡಿದಾಗ ಹೇಳ್ತಾ ಇದ್ರು, ನನಗೆ ಬರೇ ನೆಗೆಟಿವ್ ಥಾಟ್ಸ್ ಬರ್ತದೆ. ರಸ್ತೆಯಲ್ಲಿ ಹೋಗ್ತಿದ್ರೆ ಆಕ್ಸಿಡೆಂಟ್ ಆಗ್ತದೇನೋ, ಆಕ್ಸಿಡೆಂಟ್ ಆದರೆ ನಾನು ಸತ್ತು ಬಿಡ್ತೇನೇನೋ, ಸತ್ತ ಮೇಲೆ ಹೀಗೆ ಆಗ್ಬೋದೇನೋ, ಅನೇಕ ವಿಧದ ನಕಾರಾತ್ಮಕ ಮಾತುಗಳು, ಸಾಯುವಂಥ ಆಲೋಚನೆಗಳೇ ಹೆಚ್ಚು, ಅಥವಾ ಆಪತ್ತುಗಳನ್ನ ಸಂಧಿಸುವಂಥ ಆಲೋಚನೆಗಳೇ ಹೆಚ್ಚು. ಪ್ರೇರೆ, ಇದು ದೇವರಿಂದ ಬಂದದಲ್ಲವೇ ಅಲ್ಲ. ನಿಶ್ಚಯವಾಗಿ ಅದು ಸೈತಾನನ ಆಲೋಚನೆಗಳು. ಸೈತಾನ ಕೆಲವರಲ್ಲಿ ಈ ರೀತಿ ಭಯ ಹುಟ್ಟಿಸಿ ಅವರು ಭಯದಿಂದ ಅದನ್ನು ಒಪ್ಪಿಕೊಳ್ಳುವಾಗ ಅಥವಾ ಅದನ್ನು ನಂಬುವಂತೆ ಮಾಡ್ತಾನೆ. ಅದನ್ನು ಒಪ್ಪಿಕೊಳ್ಳುವಾಗ ಆತನ ಅವರ ಮೇಲೆ ಅಂತ ಆಪತ್ತುಗಳನ್ನ ಬರಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ದೇವಜನರ ವಿಷಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾವ ಆಪತ್ತಿನ ಸೂಚನೆ ಇಲ್ಲ, ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ನೀನು ಇಸ್ರಾಯೇಲನಾಗಿದ್ದರೆ ನಿನಗೆ ವಿಪತ್ತು ಸಂಭವಿಸುವ ಹಾಗೆ ದೇವರು ತೋರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಬರ್ತದೆ, ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ವಿಪತ್ತು ಬರದಿರುವುದಕ್ಕೆ ಒಂದು ಕಾರಣ, ನಿನ್ನ ದೇವರಾಗಿರುವ ಯೆಹೋವನು ಕರ್ತನು ನಿನ್ನ ಸಂಗಡಲೇ ಇದ್ದಾನೆ. ಆತ ನಿನ್ನನ್ನು ಆವರಿಸಿದ್ದಾನೆ. ನಂತರದಲ್ಲಿ ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸ್ತಲೇ ಇದೆ. ಇಸ್ರಾಯೇಲರ ಒಂದು ವಿಶೇಷ, ಅವರು ತಮ್ಮ ಅರಸನಿಗೋಸ್ಕರ ಜಯಘೋಷ ಮಾಡುತ್ತಲೇ, ಆರ್ಭಟಿಸ್ತಲೇ, ಸಂಭ್ರಮಿಸ್ತಲೇ ಇರ್ತಾರೆ. ಹಾಗಾದರೆ ನಿನ್ನ ದೇವರಾದ ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ನಿನಗೆ ದೊಡ್ಡ ಜಯ ಕೊಟ್ಟಂಥ ಕರ್ತನು ಪುನರುತ್ಥಾನದಲ್ಲಿ ಜಯವೀರನಾಗಿ ಎದ್ದು ಬಂದ ಆತನು ಕಲ್ವಾರಿ ಶಿಲುಬೆಯಲ್ಲಿ ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನ ಜಯಿಸಿದವನಾಗಿ ತೋರಿಸಿದ ಯೇಸು ಕ್ರಿಸ್ತನನ್ನು ನೀನು ಹೊಗಳುತ್ತಲೇ ಕೀರ್ತಿಸ್ತಲೇ ಇರು. ಆತನೇ ನಿನ್ನ ಸಂಗಡ ಇದ್ದಾನೆ, ಆತನು ಇಮ್ಮಾನುವೇಲನು. ಮುಂದುವರೆದು ಹೇಳ್ತದೆ 22ನೇ ವಚನದಲ್ಲಿ, ಅವರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದವನು ದೇವರೇ.
ಕತ್ತಲು ಮರಣದಿಂದ ನಮ್ಮನ್ನು ಹೊರತಂದ ದೇವರು. ಐಗುಪ್ತ ಕತ್ತಲು ಮತ್ತು ಮರಣಕ್ಕೆ ಸೂಚಕವಾದ ಪದ. ಹಾಗಾದರೆ ಕತ್ತಲು ಮರಣಗಳಿಂದ ನಮ್ಮನ್ನು ಹೊರತಂದ ದೇವರು ಆತನೇ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಮತ್ತೊಂದು ವಚನದಲ್ಲಿ ಆತನು ಅಪರಾಧ ಪಾಪಗಳ ನಿಮಿತ್ತ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸ್ತಾನೆ. ಅದರರ್ಥ ಅಂಧಕಾರದಿಂದಲೂ ಮರಣದಿಂದಲೂ ಬಿಡುಗಡೆ ಮಾಡಿದ್ದಾನೆ. ನಿನ್ನನ್ನು ಸುರಕ್ಷಿತ ನೆಲೆಯಲ್ಲಿ ಇರಿಸಿದ್ದಾನೆ. ಹಾಗಾದರೆ ಹೀಗೆ ಬಿಡುಗಡೆ ಹೊಂದಿದ ಜನರು ಎಂಥವರು? ಇಲ್ಲಿ ಹೇಳ್ತದೆ, ಅವರು ಕಾಡುಕೋಣದಷ್ಟು ಬಲವುಳ್ಳವರು. ದೇವರಿಗೆ ಸ್ತೋತ್ರ. ಕಾಡುಕೋಣ ಸುಲಭವಾಗಿ ಹೆದರುವ ಒಂದು ಪ್ರಾಣಿಯೇ ಅಲ್ಲ. ಅದಕ್ಕಿರುವಂಥ ಕೊಂಬುಗಳು ಬಹಳ ಬಲಿಷ್ಠವಾದದ್ದು. ಸಿಂಹಗಳ ಹಿಂಡನ್ನೇ ಎದುರಿಸುವಷ್ಟು ಬಲವುಳ್ಳದು. ಕ್ರೂರತೆಯನ್ನು ಜಯಿಸುವಂಥ ಸಾಮರ್ಥ್ಯ ದೇವರು ಅದಕ್ಕೆ ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಇಂಥ ಆಶೀರ್ವಾದ, ಇಂಥ ಮೇಲು ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಿನಗೆ ಕರ್ತನ ಅನುಗ್ರಹಿಸಿದ. ಕರ್ತನ ಅತ್ಯಧಿಕವಾದ ಕೃಪೆ ನಮ್ಮ ಮೇಲೆ ಇರಲಿ. ಪ್ರಾರ್ಥಿಸೋಣ. ಮಹಾಕೃಪೆಯ ತಂದೆಯೇ, ದೇವರ ಇಸ್ರಾಯೇಲರ ಮೇಲೆ, ನೀನು ಆದುಕೊಂಡ ಜನರ ಮೇಲೆ ಎಂಥ ಆಶೀರ್ವಾದ ಇದೆ ಎಂಬುದನ್ನು ನೀನು ಹೇಳಿದಕ್ಕಾಗಿ ಸ್ತೋತ್ರ. ಕರ್ತನ ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಎಂದಾಗ ಹೇಳಿದ ಆತನ ಪ್ರಿಯರಿಗೂ ಈ ವಾಕ್ಯ ಹಾಗೇ ಸ್ವಂತವಾಗಲಿ. ಎಲ್ಲ ಆಪತ್ತು ವಿಪತ್ತುಗಳಿಂದ ಇವರನ್ನ ಪಾರು ಮಾಡಿಸುವ, ಅದು ಇವರ ಬಳಿಗೆ ಬಾರದ ಹಾಗೆ ಇವರ ಜೀವಮಾನವೆಲ್ಲ ನಡೆಸುವ ಯೇಸುಕ್ರಿಸ್ತನ ಹೆಸರಿನಲ್ಲಿ. ಕರ್ತನೇ, ಇದಕ್ಕೆ ಕಾರಣ ನೀನೇ ನಮ್ಮ ಸಂಗಡ ಇದ್ದಿ. ಅವರ ದೇವರಾಗಿರುವ ಯೆಹೋವನವರ ಸಂಗಡದಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿದಂತೆ ನಮ್ಮ ದೇವರಾಗಿರುವ ಕರ್ತನೇ, ಯೆಹೋವನೇ, ಇಮ್ಯಾನುವೇಲನೇ, ನೀನು ಇವರ ಸಂಗಡಲೇ ಇವ್ರನ್ನ ಬಲಪಡಿಸು. ನಿನಗೆ ಸ್ತೋತ್ರ. ಕರ್ತನೇ, ಅರಸರಿಗೋಸ್ಕರ ಇವರು ಯಾವಾಗಲೂ ಜಯಘೋಷ ಮಾಡುವಂಥ ಜನರು. ಯೇಸಪ್ಪ, ನಿನ್ನ ಕಲ್ವಾರಿ ಶಿಲುಬೆಯ ಜಯ, ನಿನ್ನ ಪುನರುತ್ಥಾನದ ವಿಜಯವನ್ನು ನಾವು ಯಾವಾಗಲೂ ಹಾಡಿ ಹರಿಸುತ್ತಾ ಹೊಗಳುತ್ತಾ ಸಂಭ್ರಮಿಸುವುದಕ್ಕೆ ಕೃಪೆ ಅನುಗ್ರಹಿಸು. ಕರ್ತನ ನಮ್ಮನ್ನು ಐಗುಪ್ತ ದೇಶದಿಂದ ಹೊರ ಕರೆತಂದ ದೇವರೇ, ನಿನ್ನನ್ನು ನಾವು ಕೊಂಡಾಡ್ತೇವೆ. ಮರಣ ಕತ್ತಲಿಂದ ಬಿಡುಗಡೆ ಮಾಡಿದ ದೇವರೇ, ನಾವು ನಿನ್ನನ್ನು ಕೊಂಡಾಡ್ತೇವೆ. ಅಂಧಕಾರದ ದೊರೆತನದಿಂದ ಬಿಡಿಸಿದ ದೇವರೇ, ನಿನಗೆ ಸ್ತೋತ್ರ. ಮರಣ ಕತ್ತನೆ ಅಪರಾಧ ಪಾಪದ ನಿಮಿತ್ತ ಸತ್ತವರಾಗಿದ್ದ ನಮ್ಮನ್ನು ತಿರುಗಿ ಬದುಕುವಂತೆ ಮಾಡಿದ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ಜನರಾದ ನಮ್ಮನ್ನು ಕಾಡುಕೋಣದಷ್ಟು ಬಲಿಷ್ಠನಾಗಿ ಮಾಡಿದ ದೇವರೇ, ಕರ್ತನೆ, ದೇವಜನರೆಲ್ಲರಿಗಿಂತ ವಿಶೇಷವಾದ ಬಲವನ್ನು ಅನುಗ್ರಹಿಸು. ಇದರಿಂದ ನಿನಗೆ ಎಷ್ಟೋ ಮಹಿಮೆಯು ಕೀರ್ತಿ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ, ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.